ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನೊಂದು ಇನ್ಸ್ಟಾಗ್ರಾಮ್ ವೈರಲ್ ಟ್ರೆಂಡಿಂಗ್ ರೆಸಿಪಿ, ಟ್ರೆಂಡಿಂಗ ಇಲ್ಲ ಗೊತ್ತಿಲ್ಲ, ಬಟ್ ನಾನೇ ಒಂದು ಲಾಸ್ಟ್ ಪರ್ಸನ್ ಅನ್ಸುತ್ತೆ ಈ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇರೋದು. ಒಂದು ಜಪಾನೀಸ್ ಏನಂತಾರೆ, ಒಂದು ಜಪಾನೀಸ್ ಚೀಸ್ ಕೇಕ್ನ ಟ್ರೈ ಮಾಡೋಣ ಅಂತ ನಾನು ಈ ಒಂದು ಬಿಸ್ಕೆಟ್ನ ತಗೊಂಡ್ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಒಂದು ಬಿಸ್ಕೆಟ್ನ ತಿಂತಾ ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ರೆಸಿಪಿ ಸಿಂಪಲ್ ರೆಸಿಪಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾರಾದರೂ ಆಲ್ರೆಡಿ ನೋಡಿದರೆ ಕಮೆಂಟ್ ಮಾಡಿ, ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಈಗ ನಾನು ಟ್ರೈ ಮಾಡಿ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಿಸ್ಕೆಟ್, ಲೋಟಸ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಗ್ರೀಕ್ ಯೋಗರ್ಟ್ ನನಗೆ ಈ ಒಂದು ಯೋಗರ್ಟ್ನ ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಇದರಲ್ಲಿ ಬ್ಲೂಬೆರಿ, ಏನದು ಇನ್ನೊಂದು ಪ್ಲೇನ್ ಫ್ಲೇವರ್ ಸಿಗಲಿಲ್ಲ ನನಗೆ. ಎಲ್ಲದು ಫ್ಲೇವರ್ ಇತ್ತು, ಯಾವುದ್ಯಾವುದೋ ಫ್ಲೇವರ್ಸ್ ಇತ್ತು, ಅದು ಯಾವುದೂ ಇಷ್ಟ ಆಗಲಿಲ್ಲ. ಫೈನಲ್ ಆಗಿ ಬ್ಲೂಬೆರಿನೇ ತೊಗೊಳ್ಳೋಣ ಅಂತಂದು ಒಂದು ಗ್ರೀಕ್ ಯೋಗರ್ಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಇನ್ಸ್ಟಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ, ಕಾಂಟಿನೆಂಟಲ್ ಕಾಫಿ ಪೌಡರ್. ಈಗ ಸದ್ಯಕ್ಕೆ ನನಗೆ ಇಷ್ಟ ಆಗ್ತಾ ಇರೋ ಒಂದು ಕಾಂಟಿನೆಂಟಲ್ ಎಕ್ಸ್ಟ್ರಾ ಇನ್ಸ್ಟಂಟ್ ಕಾಫಿ ಪೌಡರ್. ಹಾಗೆ ಒಂದು ಗ್ಲಾಸ್ ನೀರು. ಆಮೇಲೆ ನಿಮ್ಮ ಮನೇಲಿ ಏನಾದರೂ ಒಂದು ಆಸ್ಥೆಟಿಕ್ ಆಗಿ ಮಮ್ಮಿ ಕಾಣಿಸುತ್ತೆ, ಹಿಂಗೆಲ್ಲ ಮಾಡ್ಬೇಡ. ಹೌದು, ಏನಾದರೂ ಒಂದು ಬೌಲ್ ಥರ ಇದ್ರೆ ತಗೊಳ್ಳಿ. ಏನಂತಂದು ಹೇಳ್ತೀನಿ. ಇದೊಂದು ಯಾವುದೋ ಒಂದು ಬಾಕ್ಸ್ ಇತ್ತು ನಮ್ಮ ಮನೇಲಿ, ನಾನು ತೊಗೊಂಡಿದ್ದೀನಿ. ಅಷ್ಟೇ, ಇಷ್ಟು ಬೇಕಾಗಿರೋ ಒಂದು ಇಂಗ್ರೀಡಿಯೆಂಟ್ಸ್. ಈಗ ಸ್ಟಾರ್ಟ್ ಮಾಡೋಣ ಪಟ ಅಂತ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಓಕೆ, ಫಸ್ಟಿಗೆ ಏನಂದರೆ, ಈ ಒಂದು ಬೌಲ್ಗೆ ಈ ಯೋಗರ್ಟ್ ಇದೆ ಅಲ್ವಾ, ಈ ಒಂದು ಬಾಕ್ಸ್ ಅಥವಾ ಬೌಲ್ಗೆ ಯೋಗರ್ಟ್ ಯಾರಾದರೂ ಟೇಸ್ಟ್ ಮಾಡಿದ್ದೀರಾ? ಬ್ಲೂಬೆರಿ, ಗಮ್ಮಂತ ಚೆನ್ನಾಗಿದೆ ಸ್ಮೆಲ್. ನನ್ನಮ್ಮ ಬೇಡ ಅಂದಿದ್ದಾರೆ. ಅಕಸ್ಮಾತ್ ಏನಾದರೂ ಕೊಡು ಅಂತ ಕೇಳಿದ್ರೆ ಒಂದು ಸ್ಪೂನ್ ಸಹ ಕೊಡಲ್ಲ ನನ್ನ ಅಮ್ಮಂಗೆ. ಬೇಕಾ ಮಮ್ಮಿ? ನೋಡ್ರಿ, ಬೇಡ ಅಂತೆ. ಈಗ ಸದ್ಯಕ್ಕೆ ಈ ಒಂದು ಯೋಗರ್ಟ್ನ ಈ ಬೌಲ್ಗೆ ಹಾಕೊಳ್ತೀನಿ. ತುಂಬ ಕಡಿಮೆ ಆಯ್ತಾ? ಇನ್ನೊಂದು ತರಬೇಕಿತ್ತ? ನನ್ನ ಬಿಸ್ಕೆಟ್ ಮುಳುಗುತ್ತಾ ಇದರಲ್ಲಿ? ನನ್ನ ಕೈಲಿ ಆಯ್ತಾ ಇಲ್ಲ. ಈ ಥರ ಹೊಸ ರೆಸಿಪೀಸ್ನ ಟ್ರೈ ಮಾಡಿ ಮನೇಲಿ. ಬಿಕಾಸ್ ಎಲ್ಲದೂ ತಿನ್ನಬೇಕು. ಇದನ್ನೆಲ್ಲ ನಾನು ಲಾಸ್ಟಲ್ಲಿ ಕ್ಲೀನ್ ಮಾಡಿಲ್ಲ ಅಂದರೆ ನಮ್ಮಮ್ಮ ಕ್ಲೀನ್ ಮಾಡ್ತಾರೆ. ಇದನ್ನ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡೆ. ಪ್ಲೇನ್ ಯೋಗರ್ಟ್ ಇದ್ರೆ ಏನಾಗ್ತಿತ್ತು, ಇದಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಚೆನ್ನಾಗಿದೆ. ಬ್ಲೂಬೆರಿ. ಇದನ್ನ ಸ್ವಲ್ಪ ಸೈಡಲ್ಲಿ ಇಡೋಣ. ಆ್ಯಂಡ್ ಈಗ ಕಾಫಿ ಪೌಡರ್ನ ತಗೊಂಡು ನಮ್ಮಮ್ಮ ಅಂದ್ಕೊಳ್ತಾ ಇರ್ತಾರೆ, ಏನು ಅನಿಸ್ತಾ ಇದೆ ಒಮ್ಮೆ ನಿಮಗೆ ನಾನು ಮಾಡ್ತಾ ಇರೋದು ನೋಡಿ.
ಏನೇನೋ ಮಾಡ್ತೀನಿ ನೋಡಕ್ ಕಣ್ಣು ಸಾಲ ಇನ್ನೊಂದೆರಡು ಕಣ್ಬೇಕಾ? 4 ಬಂದವಾಗಲೇ. ಈ ಇನ್ಸ್ಟಂಟ್ ಕಾಫಿ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರದ್ದೆಲ್ಲ ನಿನಗೆ ಯಾವಾಗಲಾದ್ರೂ ತಿಂದಿಯಾ ಹೇಳು. ಹಳ್ಳಿ ಊರಾಗಲ್ಲ ಇವೆಲ್ಲ ಎಲ್ಲ ನೋಡು, ಇಂಥವೆಲ್ಲ ನಾನು ನಿನಗೆ ಮಾಡಿಕೊಡ್ತೀನಿ. ಎಷ್ಟು ಪುಣ್ಯ ಮಾಡಿರ್ಬೇಡ ನೀನು. ತಿನ್ನೋ ಮಾಡಿಕೊಟ್ಬಿಡ್ರಿ ಸಾಕು. ಇದು ತಿನ್ನೋದೇ ಮಮ್ಮಿ, ಸ್ವೀಟ್ ಆಗಲ್ವ? ಸ್ವೀಟ್ ಅಲ್ಲ, ಇದು ಖಾರ ಪುಡಿ ಹಾಕಿ ಮಾಡ್ಕೊಡ್ಲಾ? ನೋಡಿ ಕಾಫಿ ಪೌಡರ್ ಎಷ್ಟು ಗಮ್ ಅಂತೈತಿ. ಈ ಜಾಪನೀಸ್ ಚೀಸ್ ಕೇಕ್, ಆ್ಯಕ್ಚುಲಿ ನಾನು ಈ ಒಂದು ಚೀಸ್ ಕೇಕ್ನ ಫಸ್ಟ್ ಟೈಮ್ ಇಲ್ಲ ಚೀಸ್ ಕೇಕ್ ತಿಂದಿದ್ದೀನಿ ಅನ್ಸುತ್ತೆ. ಈಗ ಈ ಬಿಸ್ಕೆಟ್ನ ಓಪನ್ ಮಾಡ್ತಾ ಇದ್ದೀನಿ. ಚೀಸ್ ಕೇಕ್ ಎಲ್ಲಿ ತಿಂದಿದ್ದೀನಿ ನೆನಪಾಗ್ತಾ ಇಲ್ಲ. ಇದಿಷ್ಟು ದೊಡ್ಡದು ಬಿಸ್ಕೆಟ, ಅದರಲ್ಲಿ ಮುಳುಗುತ್ತಾ? ಆ ಬಾಕ್ಸ್ ಕೊಟ್ಟಿಯಲ್ಲ, ಆ ಬಾಕ್ಸ್ ನಮ್ಮ ಅಮ್ಮನೇ ಕೊಟ್ಟಿದ್ದು, ಯಾಕೋ ತಗೋ ಅಂತ ಅಂದ್ರು. ಬಿಸ್ಕೆಟ್ ಮಮ್ಮಿ ಕೊಡ್ಲ? ನಿಜ ಮಸ್ತ್ ಐತಿ, ಶುಗರ್ ಅಲ್ಲ. ಹೆಂಗೈತೆ ಮಮ್ಮಿ? ಬಿಸ್ಕೆಟ್ ಚೆನ್ನಾಗಿದೆ. ಈ ಒಂದು ಬಿಸ್ಕೆಟ್ನ ತಗೊಂಡು ಈ ಒಂದು ಕಾಫಿ ಇದರಲ್ಲಿ ಡಿಪ್ ಮಾಡಿ ಇದರಲ್ಲಿದೆ ಅಲ್ವಾ, ಹಿಂಗೆ ಪ್ಲೇಸ್ ಮಾಡಬೇಕು. ಕಾಣಿಸ್ತಾ ಇದೆ, ಈ ಥರ ಪ್ಲೇಸ್ ಮಾಡಬೇಕು. ನಂದು ಯೋಗರ್ಟ್, ನಾನು ತೊಗೊಂಡಿರೋ ಯೋಗರ್ಟ್ ತುಂಬ ಕಡಿಮೆ ಆಯ್ತು ಅನ್ಸುತ್ತೆ, ಗೊತ್ತಿಲ್ಲ. ದಟ್ಸ್ ಓಕೆ. ಹಿಂಗೊಂದು ಪ್ಲೇಸ್ ಮಾಡ್ತೀನಿ. ಇಲ್ಲಿ ಸಾಕನ್ಸುತ್ತೆ 3. ಇನ್ನೊಂದು ಇದು ಹೆಂಗೂ ತುಂಡಾಗ್ತೈತಿ. ಇಲ್ಲಿ ಪ್ಲೇಸ್ ಮಾಡ್ತೀನಿ. ಓ ವೇಟ್, ಐ ಮೀನ್ ಲವ್ ದಿಸ್ ಬಿಸ್ಕೆಟ್ ನಾವು. ಅದಾಯ್ತಾ? ಈಗ ಸ್ವಲ್ಪ ಈ ಥರ ಏನಾದರೂ ಸ್ಟ್ರೈನರ್ ತಗೊಂಡು ಕಾಫಿ ಪುಡಿಯಿಂದ ಸ್ವಲ್ಪ ಡೆಕೋರ್ ಮಾಡೋಕ್ಕೆ. ನನ್ನಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ, ನಾನು ಡಿಸ್ಟರ್ಬ್ ಮಾಡಿದೆ. ಆ್ಯಂಡ್ ಇದು ಆಯ್ತು. ಈಗ ತೋರಿಸ್ತೀನಿ ಹೇಳಿ ನಿಮಗೆ. ಫೈನಲ್ ಅಲ್ಲ, ಇದನ್ನ ಈಗ ಒಂದು 3/4 ಗಂಟೆ ನಾವು ಫ್ರೀಸ್ ಮಾಡಬೇಕು. ಏನಿದೆ ಆ ಒಂದು ಚೀಸ್ ಕೇಕ್ ನಾನು ಬಾಕ್ಸಿಗೆ ಹಾಕ್ತಿದ್ದೀನಲ್ವ, ಅದನ್ನು ಈಗ ಫ್ರೀಝರಲ್ಲಿ ಪ್ಲೇಸ್ ಮಾಡುವ ಸಮಯ ಫಾರ್ 1 hour. ಈಗ ಒಂದು 8:30 ಆಗಿದೆ, 9:30, 9:45 ಹಂಗೆ 1 ತಾಸು ಫ್ರೀಸ್ ಮಾಡಿದ್ರೆ ಸಾಕು. ಓಕೆ, ಬನ್ನಿ ಫ್ರೀಸ್ ಮಾಡೋಣ. ಆ್ಯಂಡ್ ಈಗ ನಾನು ಇದನ್ನು ಪ್ಲೇಸ್ ಮಾಡ್ತಾ ಇದ್ದೀನಿ ಫಾರ್ 1 hour. 1 hour ಬಿಟ್ಟು ಅದು ಹೇಗಾಗಿರುತ್ತೆ ಅಂತ ನಾನು ಕ್ಯೂರಿಯಸ್ ಆಗಿದ್ದೀನಿ. ಹೇಗಾಗಿರುತ್ತೆ ಅಂತಂದು ನೋಡೋಣ, ಕಾಯ್ತಾ ಇರಿ. A few moments later. ಆ್ಯಂಡ್ ಇದು ಈ ಥರ ಕಾಣಿಸ್ತಾ ಇದೆ. ನಾನು ಇದನ್ನೀಗ ಟೇಸ್ಟ್ ಮಾಡಬೇಕು. ವಾವ್, ಈಗ ನಾನು ಈ ಒಂದು ಏನಿದು ಜಾಪನೀಸ್ ಚೀಸ್ ಕೇಕ್ ಮೇಲೆ ನೀರು ಬರ್ತೈತಿ ಸ್ಮೆಲ್ಲಿಗೆ. ಸ್ಮೆಲ್ ಮಾತ್ರ ಮಸ್ತ್ ಐತಿ. ಲೆಟ್ಸ್ ಟ್ರೈ ದಿಸ್. ಆನೆಸ್ಟ್ ರಿವ್ಯೂ ಕೊಡ್ತೀನಿ.
ನಿಜ ಸಖತ್ತಾಯ್ತು ಮಮ್ಮಿ. ಸಖತ್ತಾಗಿ ಐತಿ. ನಾನು ಆ್ಯಕ್ಚುಲಿ ಚೀಸ್ ಕೇಕ್ ತಿಂದಿದ್ದೋ ನೆನಪಿಲ್ಲ, ತಿಂದಿನೋ ಮುಂಚೆ. ಬಟ್ ಈಗ ಮಾತ್ರ ಇದು ಸ್ವೀಟ್ ಇಷ್ಟ ಆಗೋರಿಗೆ ಇದು ಮಾತ್ರ ಇಷ್ಟ ಆಗುತ್ತೆ. ನಂದು ಬ್ಲೂಬೆರಿ, ಅದು ಯೋಗರ್ಟ್ ಬ್ಲೂಬೆರಿ ಆಗಿರೋದ್ರಿಂದ ಟೇಸ್ಟ್ ಸಖತ್ತಾಗಿದೆ. ಪ್ಲೇನ್ ಯೋಗರ್ಟ್ ಆಗಿದ್ರೆ ಹೆಂಗಿರ್ತಿತ್ತೋ ಗೊತ್ತಿಲ್ಲ. ಆ ಪ್ಲೇನ್ ಯೋಗರ್ಟ್ ಏನಾದರೂ ಸಿಕ್ಕರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ. ಬಟ್ ಇದು ಮಾತ್ರ ಕ್ರೇಜಿ ಇದೆ. ಆ ಕಾಫಿ ಫ್ಲೇವರ್ ಇಷ್ಟ ಆಗೋರಿಗೆ ಆ್ಯಂಡ್ ಈ ಬ್ಲೂಬೆರಿ ಇಷ್ಟ ಆಗೋರಿಗೆ ಈ ಒಂದು ಚೀಸ್ ಕೇಕ್ ಇಷ್ಟ ಆಗಿದೆ. ಚೆನ್ನಾಗಿ ಸೆಟ್ ಆಗಿದೆ. ಒಂದೊಳ್ಳೆ ಚೀಸ್ ಕೇಕ್. ನನಗೇನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹಾನೆಸ್ಟ್ ಆಗಿ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಜಾಪನೀಸ್ ಚೀಸ್ ಕೇಕ್. ಯಾರು ಇದನ್ನು ವೈರಲ್ ಮಾಡಿದ್ರು ಅವ್ರಿಗಂತೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನನ್ನ ಅಮ್ಮನ ಹತ್ರ ಟ್ರೈ ಮಾಡ್ಸೋಕ್ಕೆ, ಅಮ್ಮ ಹಂಗೆ ಯೂಶಲಿ ಸ್ವೀಟ್ ಎಲ್ಲ ಇಷ್ಟ ಆಗಲ್ಲ. ಆ್ಯಂಡ್ ಈ ಥರ ನಾನು ಮಾಡಿದ್ದೀನಿ ಅಂತ ನಮ್ಮ ನೋಡಿಲ್ಲ. ಅಕಸ್ಮಾತ್ ನೋಡಿದ್ರೆ ತಿನ್ನೋದಿಲ್ಲ ಅನಿಸುತ್ತೆ. ಅಷ್ಟೇ. ಅಮ್ಮಂಗೂ ಆಮೇಲೆ ಬೇಕಾದರೆ ಟ್ರೈ ಮಾಡಿಸ್ತೀನಿ. ಬೆಸ್ಟ್ ಚೀಸ್ ಕೇಕ್ ಎವರ್. ನೀವು ಟ್ರೈ ಮಾಡಿ, ನಿಜ ಟ್ರೈ ಮಾಡಿ ಮನೇಲಿ. ತುಂಬ ಒಂದು ಅರ್ಧ ಗಂಟೆಲಿ ಆಗುವಂಥ ಚೀಸ್ ಕೇಕ್. ಒಂದು ಸೆಟ್ ಆಗೋವರೆಗೂ ಬಿಟ್ಬಿಟ್ರೆ ಆಯಿತು ಫ್ರೀಝರಲ್ಲಿ, ಚೆನ್ನಾಗಿರುತ್ತೆ. ಅಷ್ಟೇ ಈ ಒಂದು ರೆಸಿಪಿ. ಆ್ಯಂಡ್ ಈ ಒಂದು ರೆಸಿಪಿಗೆ ನಾನು ಥಮ್ಸ್ ಅಪ್ ಕೊಡ್ತೀನಿ. ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೊಂದು ರೆಸಿಪಿ ಜೊತೆ, ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.